ಜಗದೀಶನಿಗೆ ನ್ಯೂಟ್ರಿಷನ್ ಕ್ಲಬ್ಗೆ ಹೋಗುವ ಮೊದಲು ಪ್ರೋಟೀನ್ ಬಗ್ಗೆ ಯಾವುದೇ ಅರಿವು ಇರಲಿಲ್ಲ. ಒಂದು ದಿನಕ್ಕೆ ಎಷ್ಟು ಪ್ರೋಟೀನ್ ಬೇಕು, ಅದರಿಂದ ದೇಹಕ್ಕೆ ಏನು ಪ್ರಯೋಜನ ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಅವನು ಸಾಮಾನ್ಯವಾಗಿ ತಿನ್ನುತ್ತಿದ್ದ ಆಹಾರದಲ್ಲಿ ಪ್ರೋಟೀನ್ ಪ್ರಮಾಣ ಕಡಿಮೆಯಾಗಿತ್ತು. ಇದರ ಪರಿಣಾಮವಾಗಿ ಅವನ ದೇಹದಲ್ಲಿ ಕೊಬ್ಬು ಹೆಚ್ಚು ಮತ್ತು ಮಸಲ್ ಮಾಸ್ ಕೇವಲ 26-27% ಇತ್ತು. ಒಂದು ದಿನ ಅವನು ನ್ಯೂಟ್ರಿಷನ್ ಕ್ಲಬ್ಗೆ ಭೇಟಿ ನೀಡಿದನು. ಅಲ್ಲಿ ಕೋಚ್ಗಳು ಅವನಿಗೆ ಪ್ರೋಟೀನ್ ಮಹತ್ವವನ್ನು ಸರಳವಾಗಿ ವಿವರಿಸಿದರು. ದೇಹಕ್ಕೆ ಬೇಕಾದಷ್ಟು ಪ್ರೋಟೀನ್ ಪ್ರತಿದಿನ ತೆಗೆದುಕೊಳ್ಳುವುದರಿಂದ ಮಸಲ್ ಬೆಳವಣಿಗೆ, ಎನರ್ಜಿ ಮತ್ತು ಮೆಟಬಾಲಿಸಂ ಉತ್ತಮವಾಗುತ್ತದೆ ಎಂದು ತಿಳಿದುಕೊಂಡನು. ಅಲ್ಲಿಂದ ಪ್ರೇರಣೆಯಾಗಿ ಅವನು ತನ್ನ ದಿನಚರಿಯಲ್ಲಿ ಬದಲಾವಣೆ ತಂದನು. ಪ್ರತಿದಿನ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್ನಲ್ಲಿ ಸಮರ್ಪಕ ಪ್ರಮಾಣದ ಪ್ರೋಟೀನ್ ಸೇರಿಸಿಕೊಳ್ಳಲು ಪ್ರಾರಂಭಿಸಿದನು. ಈ ನಿಯಮವನ್ನು ದಿನದಿಂದ ದಿನಕ್ಕೆ ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಹೋದನು. ಕೆಲವು ವಾರಗಳಲ್ಲಿ ಅವನ ದೇಹದಲ್ಲಿ ಬದಲಾವಣೆ ಕಾಣಲು ಶುರುವಾಯಿತು. ಅವನ ಮಸಲ್ ಮಾಸ್ 32% ಏರಿತು ಮತ್ತು ಕೊಬ್ಬು ಕಡಿಮೆಯಾಗತೊಡಗಿತು. ಇಂದು ಜಗದೀಶ್ ಆರೋಗ್ಯಕರವಾಗಿ ವೆಯ್ಟ್ ಲಾಸ್ ಮಾಡುತ್ತಾ ಮಸಲ್ ಗೇನ್ ಮಾಡುತ್ತಿರುವನು. ಅವನ ಕಥೆ ನಮಗೆ ಒಂದು ಸಂದೇಶ ನೀಡುತ್ತದೆ. ಸರಿಯಾದ ಮಾಹಿತಿ ಮತ್ತು ಸರಿಯಾದ ಆಹಾರ ಪದ್ಧತಿ ಇದ್ದರೆ ದೇಹವನ್ನು ಆರೋಗ್ಯಕರವಾಗಿ ಬದಲಾಯಿಸಬಹುದು.